ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮನೇ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸೋ ನನಗೂ ಪವಿತ್ರಾತ್ಮನೇ ಸಂಪೂರ್ಣ ನಿನ್ನ ವಶದಲ್ಲಿಟ್ಟು ನನ್ನನ್ನು ನಡೆಸೆಂದು ಬೇಡುತ್ತಿದ್ದೇನೆ. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ಪವಿತ್ರಾತ್ಮನೇ ನಿನ್ನದಾಗಲಿ. ಕೊನೆಯವರೆಗೂ ನಿನ್ನ ವಶದಲ್ಲಿಟ್ಟು ನನ್ನ ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಕಳೆದ ಅನೇಕ ವಾರಗಳಿಂದ ಕ್ರಿಸ್ತನಲ್ಲಿ ನೆಲೆಗೊಳ್ಳುವುದು ಇದರ ವಿಷಯದಲ್ಲಿ ಧ್ಯಾನಿಸುತ್ತಾ ಬಂದಿದ್ದೇವೆ. ಅನೇಕ ಸಂಗತಿಗಳನ್ನು ನಾವು ನೋಡಿದ್ದೇವೆ. ಮುಖ್ಯವಾಗಿ ನಾವು ಕ್ರಿಸ್ತನಲ್ಲಿ ನೆಲೆಗೊಂಡರೆ ನಮಗೆ ಆಗುವ ಆಶೀರ್ವಾದಗಳೇನು ಅಥವಾ ಫಲಗಳೇನು ಅಂತ ಹೇಳಿ ಆಶೀರ್ವಾದಗಳಲ್ಲಿ ಫಲಗಳನ್ನೆಲ್ಲ ನೋಡಿದ್ದೇವೆ. ಇವತ್ತು ನಾವು ಬಹಳ ಮುಖ್ಯವಾಗಿ ತಿಳ್ಕೊಳ್ಬೇಕಾದ ಫಲ ಏನೆಂದರೆ, ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಾಗ ನಮಗೆ ಪರಿಶುದ್ಧೀಕರಣವೆಂಬ ಫಲ ದೊರೆಯುತ್ತಾ ಇದೆ. ಭಾಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ತಿಳ್ಕೊಳ್ಬೇಕಾದ ಸಂಗತಿ ಇದಾಗಿದೆ. ನಾವು ಯಾವಾಗ ಕ್ರಿಸ್ತನನ್ನು ರಕ್ಷಕನೆಂದು ಅಂಗೀಕರಿಸಿದ್ದೇವೋ ಆವಾಗ ಅದಕ್ಕೆ ಒಂದು ಬಹಳ ಅಗತ್ಯವಾಗಿ ನಮ್ಮ ರಕ್ಷಣೆಯ ವಿಷಯದಲ್ಲಿ ಯಾವತ್ತೂ ನಾವು ನೆನಪು ಇಟ್ಕೊಳ್ಳಬೇಕಾದ ವಾಕ್ಯ. ನಾನು ಅನೇಕ ಸಾರಿ ಇದನ್ನು ಪ್ರಸ್ತಾಪಿಸಿದ್ದೇನೆ. ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8, 9, 10 ಇದು ನಮ್ಮ ನಾಲಿಗೆಯ ತುದಿಯಲ್ಲಿರಬೇಕು ಯಾವತ್ತು. ಯಾಕಂದರೆ ರಕ್ಷಣೆಗೆ ಸಂಬಂಧಪಟ್ಟ ಒಂದು ಅದ್ಭುತ ವಾಕ್ಯ ಇದಾಗಿದೆ. ನಾವು ನೋಡೋಣ ಅದನ್ನು ಇವತ್ತು. ನೋಡಿ, ಎಫೆಸದವರಿಗೆ ಬರೆದ ಪತ್ರಿಕೆಗೆ ಹೋಗಿ 2ನೇ ಅಧ್ಯಾಯ. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದ ಉಂಟಾದದ್ದಲ್ಲ, ಅದು ದೇವರ ವರವೇ. ಅದು ಪುಣ್ಯಕ್ರಿಯೆಗಳಿಂದ ಉಂಟಾದದ್ದಲ್ಲ, ಆದ್ದರಿಂದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನು ನಡೆಸುವವರಾಗಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಈಗ ನೋಡಿ, ನಾವು ಯಾವಾಗ ದೇವರು ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡಿದ್ದಾನೆ. ಈಗ ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳುವವರಾಗ್ತೇವೆ, ಅಥವಾ ಆ ಒಂದು ಕ್ರಿಸ್ತನೆಂಬ ಬಳ್ಳಿಗೆ ನಾವು ಕಸಿ ಕಟ್ಟಿದ ಕೊಂಬೆಗಳಾಗಿ ನಾವು ಜೀವಿಸ್ತೇವೆ. ಈಗ ಈ ಎಲ್ಲ ಕಾರ್ಯಗಳನ್ನು ದೇವರು ಮಾಡಿದ್ದಾಗಿದೆ. ಭಾಳ ಅಗತ್ಯವಾಗಿ ನೋಡಿ, ಇದೆಲ್ಲ ಸಂಗತಿಗಳು ನಮ್ಮ ಮನುಷ್ಯರ ಆಲೋಚನೆಗೆ ಅರ್ಥ ಆಗದಂಥ ಸಂಗತಿಗಳಾಗಿವೆ. ಯಾಕೆಂದರೆ ದೇವರು ನಮ್ಮನ್ನು ಆದಿಯಲ್ಲಿ ಆರಿಸಿಕೊಂಡ ಮೇಲೆ ನಾವು ಯಾಕೆ ನಂಬಬೇಕು? ಎಲ್ಲ ಅನೇಕ ಪ್ರಶ್ನೆಗಳು ಬರ್ತವೆ. ಇದೆಲ್ಲವನ್ನು ನಾವು ಬದಿಗಿಟ್ಟುಕೊಂಡು ನಾವು ವಾಕ್ಯದ ಆಧಾರವಾಗಿ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯಾಕೆಂದರೆ ಅನೇಕ ಸಂಗತಿಗಳು ದೇವರ ಜ್ಞಾನದಲ್ಲಿ ನಾವು ತಿಳ್ಕೊಳ್ಳಿಕ್ಕೆ ಅಸಾಧ್ಯವಾದ ಸಂಗತಿಗಳಾಗಿವೆ. ಈಗ ಆದಿಯಲ್ಲೇ ದೇವರು ಆರಿಸಿಕೊಂಡಿದ್ದಾರೆ ಅಂದರೆ ದೇವರಿಗೆ ನಮ್ಮ ಭವಿಷ್ಯ ಎಲ್ಲ ಗೊತ್ತು. ನಾವು ಹೇಗೆ ಇರ್ತೇವೆ, ಹೇಗೆ ನಂಬಿಕೆಯಲ್ಲಿ ಬಲ ಹೊಂದುತ್ತೇವೆ, ಎಲ್ಲ ದೇವರಿಗೆ ಗೊತ್ತಿದ್ದರಿಂದ ದೇವರು ಮೊದಲೇ ಎಲ್ಲವನ್ನು ನಿರ್ಧಾರ ಮಾಡಿಕೊಂಡಿದ್ದಾನೆ. ಇನ್ನೊಂದು ಬಹಳ ಅಗತ್ಯವಾಗಿ, ದೇವರು ಇಲ್ಲಿ ನಮ್ಮನ್ನು ಆರಿಸಿಕೊಂಡದ್ದು ಆತನ ಕೃಪೆಯಿಂದ. ತಿಳಿತಲ್ಲ, ಯಾವುದೇ ಪುಣ್ಯಕ್ರಿಯೆಗಳಿಂದ ಅಲ್ಲ, ನಾವು ಯಾವುದೇ ಪುಣ್ಯಕ್ರಿಯೆಗಳು ಮಾಡಿದ್ದರಿಂದ ಅಲ್ಲ. ಆದ್ದರಿಂದ ಇಲ್ಲಿ ನೋಡಿ, ಅಲ್ಲಿ ಏನು ಹೇಳ್ತದೆ, ಆ ಪುಣ್ಯಕ್ರಿಯೆಗಳಿಂದ ಉಂಟದ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ನಾವು ಆತನ ನಿರ್ಮಾಣ. ಈಗ ಯಾವಾಗ ನಮಗೆ ಸುವಾರ್ತೆ ಸಾರಲ್ಪಟ್ಟಿತೋ, ನಾವು ಕ್ರಿಸ್ತನ ರಕ್ಷಕನೆಂದು ಅಂಗೀಕರಿಸಲ್ಪಟ್ಟಾಗ ನಾವು ಹೊಸ ಸೃಷ್ಟಿಗಳಾಗಿದ್ದೇವೆ. ಇದಕ್ಕೆ ಸಂಬಂಧಪಟ್ಟು ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಪೌಲನು ಅಲ್ಲಿ ದೀಕ್ಷಾ ಸ್ಥಾನದ ವಿಷಯದಲ್ಲಿ ಮಾತಾಡುವಾಗ ಸ್ಪಷ್ಟವಾಗಿ ಅಲ್ಲಿ ನಮಗೆ ಪುನಃ ವಿವರಿಸ್ತಾನೆ ಹೇಗೆ ನಾವು ಹೊಸ ಸೃಷ್ಟಿಗಳಾಗ್ತೇವೆ ಅಂತ ಹೇಳಿ. ಈಗ ಆತನ ನಿರ್ಮಾಣ, ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿ ನಾವು ನಮ್ಮನ್ನು ಆತನು ಆರಿಸಿಕೊಂಡು ಕ್ರಿಸ್ತ ಯೇಸುವಿನಲ್ಲಿ ನಾವು ಸೃಷ್ಟಿಸಲ್ಪಟ್ಟೆವಂತ. ಈಗ ಈ ಸಂಗತಿಗಳನ್ನು ಯೇಸು ಕೂಡ ಪ್ರಸ್ತಾಪಿಸುವಾಗ ಫರಿಸಾಯರಿಗೆ ಅದು ಅರ್ಥ ಆಗಲಿಲ್ಲ.
ಹೇಗೆ ನಾವು ಹೊಸ ಸೃಷ್ಟಿಗಳಾಗಿ ರೂಪಿತವಾಗೋದು ಅಂತ ಹೇಳಿ, ಇದು ನಮ್ಮ ಒಳಗಡೆ ನಡೆಯುವ ಸಂಗತಿಗಳು. ಈಗ ಆ ಪರಿಶುದ್ಧೀಕರಣಕ್ಕೆ ನಾವು ಒಳಗಡೆ ಸಿದ್ಧರಾಗಿದ್ದೇವೆ, ತಿಳಿತಲ್ಲ. ಈಗ ಆ ಕಾರ್ಯಗಳು ನಮ್ಮ ಜೀವಿತದಲ್ಲಿ ಹೊರಗಡೆ ಕಂಡು ಬರಬೇಕು. ಇದಕ್ಕೆ ನಾವು ಕೆಲವು ಮಾಡಬೇಕಾದ ಕಾರ್ಯಗಳಿವೆ. ಆದರೆ ಪ್ರತಿಯೊಂದು ಕಾರ್ಯಗಳಲ್ಲಿ ದೇವರ ಕೃಪೆ ಮತ್ತು ಪವಿತ್ರಾತ್ಮನ ಬಲ ಇದು ಬಹಳ ಅಗತ್ಯ. ಅದರ ಮೂಲಕವೇ ನಾವು ಮಾಡುವವರಾಗಿದ್ದೇವೆ. ನಮ್ಮ ಸ್ವಂತ ಶಕ್ತಿಯಿಂದ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲದವರಾಗಿದ್ದೇವೆ. ಈಗ ಇದು ನಮಗೆ ನಾವು ಪರಿಶುದ್ಧೀಕರಣ, ಇದು ನಮಗೆ ಫಲ ಆಗುವುದಕ್ಕೆ ಫಲ ಅಂತ ಎಲ್ಲಿ ನಮಗೆ ವಾಕ್ಯ ಬರ್ತದೆ. ನಾವು ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ನೋಡಿ, ಅಲ್ಲಿ 6ನೇ ಅಧ್ಯಾಯ 22ನೇ ವಾಕ್ಯ ನೋಡಿ. ಪಾಪದಿಂದ ಬಿಡುಗಡೆಯನ್ನು ಹೊಂದಿ ದೇವರಿಗೆ ದಾಸರಾದ್ದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ. ನೋಡಿ, ಯಾವಾಗ ನಾವು ಪಾಪದಿಂದ ಬಿಡುಗಡೆ ಹೊಂದುತ್ತೇವೆ, ನಮಗೆ ಸುವಾರ್ತೆ ಸಾರಲ್ಪಟ್ಟಾಗ, ಕ್ರಿಸ್ತನ ಮೇಲೆ ನಂಬಿಕೆ ಹುಟ್ಟಾಗ, ನಾವು ಕ್ರಿಸ್ತನಲ್ಲಿ ನೆಲೆಗೊಳ್ಳುವವರಾಗಿ ಕ್ರಿಸ್ತನನ್ನು ರಕ್ಷಕನೆಂದು ಅಂಗೀಕರಿಸಿದಾಗ ನಾವು ಆತನಲ್ಲಿ ನೆಲೆಗೊಂಡವರಾಗಿ ಪಾಪದಿಂದ ಬಿಡುಗಡೆ ಹೊಂದುತ್ತೇವೆ. ಮತ್ತು ಆಗ ನಮಗೆ ಪರಿಶುದ್ಧೀಕರಣವೆಂಬ ಫಲ ಸಿಗುತ್ತದೆ. ಇದು ನಮ್ಮಲ್ಲಿ ಕಂಡು ಬರುತ್ತದೆ. ಈಗ ಅದು ಒಂದು ನಿರಂತರ ಪ್ರಕ್ರಿಯೆ. ನಾವು ಒಂದೇ ಕ್ಷಣ ನಮ್ಮಲ್ಲಿ ನಾವು ಪರಿಶುದ್ಧೀಕರಣ ಎಂಬ ಫಲ ಹೊಂದಿದ್ದೇವೆ ಅಂತ ಹೇಳಿದರೆ ಆ ಫಲ ಕಂಡು ಬರ್ತದಲ್ಲ, ಅದು ನಮ್ಮ ಅಂತರಾತ್ಮದಲ್ಲಿ ಆ ಕಾರ್ಯಗಳು ನಡೆದು ಹೋಗಿದೆ. ಈಗ ಶರೀರದಲ್ಲಿ ತರುವ ಕಾರ್ಯಗಳು ಹೊರಗಡೆ ಕಾಣಿಸಿಕೊಳ್ಳುವುದು ಅದು ನಮ್ಮ ಕಾರ್ಯ ಆಗಿದೆ. ಈಗ ಅದನ್ನು ನಾವು ಕೆಲವು ಸಂಗತಿಗಳನ್ನು ವಾಕ್ಯದ ಆಧಾರದಲ್ಲಿ ತಿಳ್ಕೊಂಡು ನಾವು ಜೀವಿಸುವವರಾಗ್ತೇವೆ. ಅದಕ್ಕಾಗಿ ಪರಿಶುದ್ಧೀಕರಣದ ಈ ಹಂತ ಒಂದು ಸಾರಿ ನಾವು ಅದನ್ನು 3 ಪ್ರಸಂಗಗಳಲ್ಲಿ ಪರಿಶುದ್ಧೀಕರಣದ ವಿಷಯದಲ್ಲಿ ನಾವು ತಿಳ್ಕೊಂಡಿದ್ದೇವೆ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. 3 ನಾವು ತಿಳ್ಕೊಂಡಿದ್ದೇವೆ. ಈಗ ಅದನ್ನು ನಾವು ಸಂಕ್ಷಿಪ್ತವಾಗಿ ಪುನಃ ಒಂದು ಸಾರಿ ಫಲ, ನಾವು ಪರಿಶುದ್ಧೀಕರಣ ಎಂಬ ಫಲವನ್ನು ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಾಗ ಪಡೆಯುವ ಫಲದ ವಿಷಯದಲ್ಲಿ ನೋಡೋಣ. ಅದಕ್ಕಾಗಿ ನಾವು ಭಾಳ ಅಗತ್ಯವಾಗಿ ನಾವು ಇವತ್ತು ನೋಡುವ ದೇವರ ವಾಕ್ಯ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ರಿಂದ 15 ತನಕ ನಾವು ನೋಡೋಣ. ಇಲ್ಲಿ ಪೌಲನು ಸ್ಪಷ್ಟವಾಗಿ ಆ ಪರಿಶುದ್ಧೀಕರಣದ ವಿಷಯದಲ್ಲಿ ಇಲ್ಲಿ ಮಾತನಾಡುತ್ತಾನೆ. 3ನೇ ಅಧ್ಯಾಯ 1ರಿಂದ 15. ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ, ಕ್ರಿಸ್ತನು ಪುನರುತ್ಥಾನನಾದನು. ಈಗ ಕ್ರಿಸ್ತನ ಮೇಲೆ ನಾವು ನಂಬಿಕೆ ಇಟ್ಟವರಾದ ನಾವು ಕೂಡ ಆತನಲ್ಲಿ ಪುನರುತ್ಥಾನ ಹೊಂದಿದೆವು ಅಥವಾ ಹೊಸ ಸೃಷ್ಟಿಗಳಾಗಿ ರೂಪಿಸಲ್ಪಟ್ಟೆವು. ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅದನ್ನು ನೋಡಿದ್ದೇವೆ. ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ ಕೂಡ ಅದನ್ನೇ ಪೌಲನು ಪ್ರಸ್ತಾಪಿಸುತ್ತಾನೆ 6ನೇ ಅಧ್ಯಾಯದಲ್ಲಿ. ತಿಳಿತಲ್ಲ, ಇಲ್ಲಿ ನೋಡಿ, ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ ಅಂತ ಹೇಳ್ತಾನೆ. ಈಗ ನಾವು ಕ್ರಿಸ್ತನಲ್ಲಿ ಎಬ್ಬಿಸಲ್ಪಟ್ಟವರು ಅಥವಾ ಕ್ರಿಸ್ತನಲ್ಲಿ ನಾವು ಹೊಸದಾಗಿ ಸೃಷ್ಟಿಸಲ್ಪಟ್ಟವರು. ಈಗ ನಾವು ನ್ಯೂ ಲೈಫ್ ಅಂತ ಹೇಳ್ತೇವೆ. ಹೊಸ ಜೀವನ ನಮ್ಮಲ್ಲಿ ಪ್ರಾರಂಭ ಆಗಿದೆ. ನಮ್ಮ ಅಂತರಾತ್ಮ ಅಥವಾ ಒಳಗಡೆ ನಮ್ಮ ಆತ್ಮ ಒಂದು ಹೊಸ ಸೃಷ್ಟಿಯಾಗಿ ಸೃಷ್ಟಿಸಲ್ಪಟ್ಟಿದೆ. ಆದ್ದರಿಂದ ನಾವು ಮಾಡಬೇಕಾದದ್ದು ಏನು ಅಂತ ಹೇಳಿ ಪೌಲನಲ್ಲಿ ವಿವರಿಸುತ್ತಾನೆ. ಮೇಲಿರುಗಳನ್ನು ಹುಡುಕಿರಿ, ಅಲ್ಲಿ ಯೇಸು ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಮೇಲಿರುವಂಥಗಳ ಮೇಲೆ ಮನಸ್ಸಿಡಿರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ. ಈಗ ನಾವು ಹೊಸದಾಗಿ ಸೃಷ್ಟಿಸಲ್ಪಟ್ಟೆವು ಅಂತ ಹೇಳಿದರೆ ಈಗ ನಾವು ಮಾಡಬೇಕಾದ ಕೆಲವು ಕಾರ್ಯಗಳಿವೆ. ದೇವರನ್ನು ನಂಬಿದಾಗ ದೇವರು ನಮಗೆ ಆತ್ಮನ ಮುದ್ರೆ ಹಾಕಿದನು. ಆದ್ದರಿಂದ ಪವಿತ್ರಾತ್ಮನು ನಮ್ಮಲ್ಲಿ ನೆಲೆಗೊಂಡಿದ್ದಾನೆ. ನಾವು ಕ್ರಿಸ್ತನಲ್ಲಿ ನೆಲೆಗೊಂಡಿದ್ದೇವೆ. ಆತನ ವಾಕ್ಯಗಳ ಮೂಲಕ ನಾವು ತಂದೆ ಮಗನಲ್ಲಿ ನೆಲೆಗೊಂಡಿದ್ದೇವೆ. ಆದ್ದರಿಂದ ತ್ರಯೇಕ ದೇವರು ನಮ್ಮಲ್ಲಿದ್ದಾನೆ. ಈಗ ನಾವು ಭೂ ಸಂಬಂಧವಾದ ಸಂಗತಿಗಳನ್ನು ಬಿಡಬೇಕು. ಅದು ನಾವು ಮಾಡಬೇಕಾದ ಕಾರ್ಯ. ಅದನ್ನು ಪೌಲನು ಇಲ್ಲಿ ವಿವರಿಸುತ್ತಾನೆ. ಯಾಕೆಂದರೆ ನೀವು ಸತ್ತಿರಲ್ಲ, ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿಟ್ಟಿದೆ.
ನಮಗೆ ಜೀವವಾಗಿರುವ ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನೀವು ಸಹ ಆತನ ಜೊತೆಯಲ್ಲಿ ಪ್ರಭಾವದಿಂದ ಕುಡಿದವರಾಗಿ ಪ್ರತ್ಯಕ್ಷರಾಗುವಿರಿ. ಆದ್ದರಿಂದ ನಿಮ್ಮಲ್ಲಿರುವ ಭೂ ಸಂಬಂಧವಾದ ಭಾವಗಳನ್ನು ಸಾಯಿಸಿರಿ. ನೋಡಿ, ಇಲ್ಲಿ ಈಗ ನಮ್ಮಲ್ಲಿ ಪರಿಶುದ್ಧೀಕರಣ ಎಂಬ ಒಂದು ಫಲವು ನಮಗೆ ಕೊಡಲ್ಪಟ್ಟಿದೆ. ನಾವು ಪವಿತ್ರಾತ್ಮನ ಮೂಲಕ ಫಲವನ್ನು ಹೊಂದಿದ್ದೇವೆ. ಈಗ ನಾವು ಆ ಫಲವನ್ನು ನಮ್ಮ ಶರೀರದಲ್ಲಿ ತೋರ್ಪಡಿಸಬೇಕಾಗಿದೆ, ನಮ್ಮ ಜೀವಿತದಲ್ಲಿ ನಾವು ಅದನ್ನು ತೋರ್ಪಡಿಸಬೇಕಾಗಿದೆ. ಈಗ ಅದಕ್ಕೆ ನಾವು ಏನು ಮಾಡಬೇಕು? ನಾವು ಮಾಡಬೇಕಾದ ಕಾರ್ಯಗಳು ಇಲ್ಲಿ ಏನು? ಅದನ್ನು ಪೌಲನು ಇಲ್ಲಿ ಭಾಳ ಸೊಗಸಾಗಿ ವಿವರಿಸುತ್ತಾನೆ. ಅಂದರೆ ನಮಗೆ ಶರೀರಕ್ಕೆ ಸಂಬಂಧಪಟ್ಟದ್ದು. ನೋಡಿ, ಪ್ರತಿಯೊಂದು ವಿಷಯದಲ್ಲಿ ನಾವು ಮನಸ್ಸಿನಲ್ಲಿ ಗಟ್ಟಿಯಾಗಿ ಇಳ್ಕೊಳ್ಬೇಕು. ಶರೀರ ನಮಗೆ ಸಂಬಂಧಪಟ್ಟದ್ದು. ಇದಕ್ಕೆ ಸಂಬಂಧಪಟ್ಟ ಕಾರ್ಯಗಳನ್ನು ನಾವು ಮಾಡಬೇಕಾಗಿದೆ. ಇದಕ್ಕೆ ನಮ್ಮಲ್ಲಿರುವ ಬಲಹೀನತೆ, ನಮ್ಮಲ್ಲಿರುವ ಎಲ್ಲ ಕೆಟ್ಟ ಶರೀರಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ನಾವು ಗುರುತಿಸಿ ದೇವರೊಂದಿಗೆ ಬೇಡಬೇಕಾಗಿದೆ. ಭಾಳ ಅಗತ್ಯವಾಗಿ. ಅದಕ್ಕಾಗಿ ಇಲ್ಲಿ ನೋಡಿ, ಇಲ್ಲಿ ಪೌಲನ ಏನು ಸಾಯಿಸಿರಿ, ಜಾರತ್ವ, ಬಂಡುತನ, ಕಾಮಾಭಿಲಾಷೆ, ದುರಾಶೆ, ವಿಗ್ರಹಾರಾಧನೆಗೆ ಸಮವಾಗಿರುವ ಲೋಭ, ಇವುಗಳನ್ನು ವಿಸರ್ಜಿಸಿಬಿಡಿರಿ. ಇದರ ನಿಮಿತ್ತ ದೇವರ ಕೋಪವು ಉಂಟಾಗುತ್ತದೆ. ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಕೋಪ, ಕ್ರೋಧ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ ಇವುಗಳನ್ನು ವಿಸರ್ಜಿಸಿಬಿಡಿರಿ ಅಂತ ಹೇಳ್ತಾನೆ. ನೋಡಿ, ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬ ವಿಶ್ವಾಸಿಗಳು ನಾವು ತಿಳ್ಕೊಳ್ಬೇಕಾದ ಸಂಗತಿಗಳನ್ನು ಇಲ್ಲಿ ಪೌಲನು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ನಾವು ನೋಡಿ, ನಮ್ಮಲ್ಲಿ ಏನಾಗ್ತದೆ ಅಂದರೆ, ನಾವು ಖಾಲಿ ವಾಕ್ಯಗಳನ್ನು ಕೇಳಿದ ಕೂಡಲೇ ಎಲ್ಲ ಕಾರ್ಯಗಳು ನಡೆದು ಹೋಗ್ತವೆ. ಭಾನುವಾರ ಚರ್ಚೆಗೆ ಬಂದ ಕೂಡಲೇ ಆಗ್ತದೆ ಅಂತ ಹೇಳುವ ಸಂಗತಿಗಳಿಲ್ಲ. ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರು ದೇವರ ವಾಕ್ಯದ ಒಂದೊಂದು ವಾಕ್ಯವನ್ನು ಬಹಳ ಗಂಭೀರವಾಗಿ ಅದನ್ನು ಪರಿಗಣಿಸಿ ಅದನ್ನು ಧ್ಯಾನಿಸಬೇಕಾಗಿದೆ. ಈಗ ಇಲ್ಲಿ ನಮ್ಮಲ್ಲಿರುವ ಕೆಟ್ಟ ಸಂಗತಿಗಳನ್ನು ಅದನ್ನು ನಾವು ಗುರುತಿಸಬೇಕಾಗಿದೆ. ನಮ್ಮಲ್ಲಿ ಕೋಪ, ಹಗೆತನ, ಮತ್ಸರ ಇವೆಲ್ಲ ಸಂಗತಿಗಳನ್ನು ನಾವು ಗುರುತಿಸಿ, ನಮ್ಮಲ್ಲಿ ಹೌದಾ ನಾವು ಕೋಪಗೊಂಡು ನಾನು ಯಾರ್ಯಾರಿಗೆ ಏನೇನು ಬೈದ್ದೇನೆ, ಯಾರ್ಯಾರ ವಿಷಯ ಏನು ಕೆಟ್ಟ ಆಲೋಚನೆಗಳನ್ನು ಮಾಡಿದ್ದೇನೆ, ಏನು ಮತ್ಸರವನ್ನು ಹೊಂದಿದ್ದೇನೆ ಇತರರ ವಿಷಯದಲ್ಲಿ, ಎಲ್ಲ ಸಂಗತಿಗಳನ್ನು ನಾವು ಗುರುತಿಸಿಕೊಳ್ಬೇಕು. ಆಗ ಮಾತ್ರ ದೇವರು ನಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲದಿದ್ದರೆ ನಾವು ಅದನ್ನು ಒಳಗೆ ಇಟ್ಟುಕೊಂಡು ಎಷ್ಟರ ಮಟ್ಟಿಗೂ ನಾವು ಆತ್ಮಿಕ ಪರಿಶುದ್ಧೀಕರಣ ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನಮ್ಮಲ್ಲಿ ಒಳಗಡೆ ಪರಿಶುದ್ಧೀಕರಣ ಹೊಂದಿದೆ, ಆದರೆ ಅದನ್ನು ಹೊರಗಡೆ ನಮ್ಮ ಜೀವಿತದಲ್ಲಿ ಶರೀರದ ಮೂಲಕ ಅದನ್ನು ನಾವು ತೋರ್ಪಡಿಸಲಿಕ್ಕಿದೆ. ಅದನ್ನು ನಾವು ಮಾಡಬೇಕು. ಅದಕ್ಕೆ ನಾವು ಅದಕ್ಕಾಗಿ ಪೌಲನು ಹೇಳ್ತಾನೆ, ಮೇಲಿರುಗಳ ಮೇಲೆ ಮನಸ್ಸಿಡಿರಿ, ಶರೀರ ಭಾವಗಳನ್ನು ಸಾಯಿಸಿರಿ. ಇದನ್ನು ಸಾಯಿಸಬೇಕಾಗಿದೆ. ಇದು ಬಹಳ ಸುಲಭವಾಗಿ ಆಗೋ ಕೆಲಸ ಅಲ್ಲ. ನಾವು ವಾಕ್ಯದ ಜ್ಞಾನದಿಂದ ಬೆಳೆದಾಗ, ಪ್ರಾರ್ಥನೆಯಲ್ಲಿ ನಿರಂತರವಾಗಿ ದೇವರಿಗೆ ನಮ್ಮ ಬಲಹೀನತೆಯನ್ನು ಎತ್ತಿ ಹಿಡಿದಾಗ, ಪವಿತ್ರ ಆತ್ಮನು ನಮಗೆ ಆ ಬಲ ಕೊಟ್ಟು ಅದರ ಮೇಲೆ ನಮಗೆ ಜಯ ಹೊಂದಲಿಕ್ಕೆ ಸಾಧ್ಯ ಆಗ್ತದೆ. ಯಾಕೆ ಇದು ಸಮಯ ಬರಬೇಕಂತ ಹೇಳಿ ನಾವು ಯೋಚಿಸ್ಬೋದು. ಯಾಕಂದರೆ ಎಷ್ಟು ವರ್ಷದಿಂದ ಈ ಸಂಗತಿಗಳು ನಮ್ಮ ಮನಸ್ಸಿನ ಭಾವದಲ್ಲಿ ಗಟ್ಟಿಯಾಗಿ ನೆಲೆ ಊರಿದೆ. ಈಗ ಇದನ್ನು ನಾವು ತೆಗೆದು ಬಿಡಬೇಕು. ಆದರೆ ನಾವು ಅದಕ್ಕೆ ಬೇಕಾದ ಪ್ರಯತ್ನವನ್ನು ಮಾಡಬೇಕು. ಈಗ ನಮ್ಮ ಮನಸ್ಸಿನಲ್ಲಿ ಅನೇಕ ಕೆಟ್ಟ ಆಲೋಚನೆಗಳು ತುಂಬಿಕೊಂಡಿವೆ. ಈಗ ಈ ಆಲೋಚನೆಗಳನ್ನು ನಾವು ಹಂತ ಹಂತವಾಗಿ ತೆಗೆದು ಬಿಟ್ಟಾಗ, ದೇವರು ನಮಗೆ ದೇವರ ವಾಕ್ಯವನ್ನು ಧ್ಯಾನಿಸಿದಾಗ, ಆ ದೇವರ ವಾಕ್ಯದ ಜ್ಞಾನದ ವಾಕ್ಯಗಳು ಅಲ್ಲಿ ತುಂಬಿಕೊಂಡಾಗ ಕೆಟ್ಟ ಆಲೋಚನೆಗಳು ಹೋಗಿಬಿಡ್ತವೆ. ನಾವು ಒಂದೇ ಸಾರಿ ಬದಲಾವಣೆ ಆಗ್ತದಂತ ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಅದು ಹಂತ ಹಂತವಾಗಿ ನಡೆಯುವ ಕೆಲಸ. ಅದಕ್ಕಾಗಿ ಕೆಲಸ ಅಂತ ಬರೆಯಲ್ಪಟ್ಟಿದೆ ಅಲ್ಲಿ. ಕೋಪ ಉಂಟಾಗುವ ಪೂರ್ವದಲ್ಲಿ ನೀವು ಸಹ ಈ ದುರ್ಭಾವಗಳ ಅಧೀನದಲ್ಲಿದ್ದು ಈ ಕೆಲಸಗಳನ್ನು ನಡೆಸುತ್ತಿದ್ದೀರಿ. ಈಗಲಾದರೂ ಎಲ್ಲವನ್ನು ತೆಗೆದು ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ. ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ
ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ನೋಡಿ, ಇಲ್ಲಿ ನಾವು ತಿಳ್ಕೊಳ್ಬೇಕು ಏನು, ನಾವು ಈಗ ಹಳೆಯ ಸ್ವಭಾವದಲ್ಲಿ ಇದ್ದವರಲ್ಲ. ನೋಡಿ, ಆದಿಯಲ್ಲಿ ಆದಾಮನ ಪಾಪದ ನಿಮಿತ್ತ ಆ ಪಾಪದ ಸ್ವಭಾವ ನಮ್ಮ ಶರೀರದಲ್ಲಿ ಬಂದಿದೆ. ಈಗ ಆದಾಮನು ಪಾಪ ಮಾಡಿ ಒಬ್ಬನ ಪಾಪದಿಂದಾಗಿ ಲೋಕದಲ್ಲಿ ಪ್ರತಿಯೊಬ್ಬರೂ ಪಾಪಕ್ಕೆ ಒಳಪಟ್ಟರು. ಅಂದರೆ ಏನು, ಈಗ ಆದಾಮನಿಂದಾಗಿ ಆ ಪಾಪದ ಸ್ವಭಾವ ಮನುಷ್ಯರ ಶರೀರದ ಒಳಗಡೆ ಮನುಷ್ಯರ ಶರೀರದಲ್ಲಿ ಹುಟ್ಟಿಕೊಂಡಿತ್ತು. ಅಥವಾ ಆ ಪಾಪದ ಮುಳ್ಳು ನಮ್ಮ ಪ್ರತಿಯೊಬ್ಬರ ಶರೀರದಲ್ಲಿದೆ. ಆ ಭಾವ ಪಾಪದ ಯಾರ ಮಕ್ಕಳಿಗೆ ಪಾಪ ಮಾಡಲಿಕ್ಕೆ, ತಪ್ಪು ಮಾಡಲಿಕ್ಕೆ, ಸುಳ್ಳಾಡಲಿಕ್ಕೆ, ಕದೀಲಿಕ್ಕೆ ಕಲಿಸಬೇಕಂತ ಇಲ್ಲ. ಯಾಕೆಂದರೆ ಆ ಸ್ವಭಾವವಾಗಿ ಆದಾಮನ ಪಾಪದಿಂದಾಗಿ ನಮಗೆ ಬಂದಿದೆ. ಈಗ ಅದು ನಮ್ಮ ಹಳೆಯ ಸ್ವಭಾವ. ಈಗ ಕ್ರಿಸ್ತನನ್ನು ನಾವು ನಂಬಿದಾಗ ದೇವರು ನಮಗೆ ಹೊಸ ಸ್ವಭಾವವನ್ನು ಕೊಟ್ಟಿದ್ದಾರೆ. ಈಗ ಆ ಹೊಸ ಸ್ವಭಾವದಲ್ಲಿ ನಾವು ಹಳೆಯ ಸ್ವಭಾವದ ಕಾರ್ಯಗಳನ್ನು ನಾವು ಗುರುತಿಸಿ ಅದನ್ನು ಸಾಯಿಸಬೇಕಾಗಿದೆ. ಆಗ ನಮ್ಮಲ್ಲಿ ಹೊಸ ಸ್ವಭಾವದ ಕಾರ್ಯ ಮಾಡಲಿಕ್ಕೆ ಆಗ್ತದೆ. ತನ್ನಷ್ಟಕ್ಕೆ ಅದು ಬೆಳೆಯುತ್ತದೆ. ಅದರಲ್ಲಿ ನಾವು ಮಾತಾಡಬೇಕಲ್ಲ. ನಮ್ಮ ಕೆಲಸ ಏನು, ನಮ್ಮಲ್ಲಿ ಹಳೆಯ ಸ್ವಭಾವ, ಕೋಪ, ಹಾಗೆತನ. ನೋಡಿ, ಅಲ್ಲಿ ಪೌಲನು ಏನು ಬರೆದಿದ್ದ ಎಲ್ಲವನ್ನು ನೋಡಿ, ಕ್ರೋಧ, ಕೋಪ, ಮತ್ಸರ, ದೂಷಣೆ, ಬಾಯಿಂದ ಹೊರಡುವ ದುರ್ಭಾಷೆ, ಇವುಗಳನ್ನು ವಿಸರ್ಜಿಸಿ ಬಿಡಿರಿ. ಇದು ನಮ್ಮ ಕಾರ್ಯ. ಒಂದೇ ಸಲ ಆಗ್ತದಂತ ನಾನು ಹೇಳೋದಿಲ್ಲ. ಆದರೆ ನಿರಂತರವಾಗಿ ನಾವು ಪ್ರಾರ್ಥನೆಯಲ್ಲಿ, ವಾಕ್ಯದ ಧ್ಯಾನದಲ್ಲಿ ದೇವರಿಗೆ ಮೊರೆ ಇಟ್ಟಾಗ ದೇವರು ಈ ಕಾರ್ಯಗಳನ್ನು ಮಾಡಿ ನಮ್ಮನ್ನು ನೂತನ ಸ್ವಭಾವದಲ್ಲಿ, ಆ ಸ್ವಭಾವಕ್ಕೆ ಸಂಬಂಧಪಟ್ಟ ಕಾರ್ಯಗಳು ನಮ್ಮಲ್ಲಿ ಶರೀರದಲ್ಲಿ ಪ್ರತ್ಯಕ್ಷ ಆಗುವಂತೆ ಕಾರ್ಯ ಮಾಡ್ತಾನೆ ಪವಿತ್ರಾತ್ಮನು. ಈಗ ಪವಿತ್ರಾತ್ಮನ ಕಾರ್ಯಗಳು ಏನು? ಪ್ರೀತಿ, ಸಮಾಧಾನ, ನೆಮ್ಮದಿ, ಕ್ಷಮಿಸುವಿಕೆ ಎಲ್ಲ ನಾವು ಗಲಾತ್ಯದವರಲ್ಲಿ ಅದನ್ನು ನೋಡ್ತೇವೆ. ಅದನ್ನು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ. ಆ ಸ್ವಭಾವವು ನೋಡಿ, ಇಲ್ಲಿ ಸೃಷ್ಟಿಸಿದ ಆತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಒಂದೇ ದಿವಸದಲ್ಲಿ ಅಂತ ಬರೆಯಲ್ಪಟ್ಟಿದೆಯಾ? ಇಲ್ಲ, ದಿನದಿಂದ ದಿನಕ್ಕೆ ನೂತನಗೊಳ್ಳುತ್ತಾ ಇದೆ ಆ ಸ್ವಭಾವವು. ಆದ್ದರಿಂದ ಪರಿಶುದ್ಧೀಕರಣವೆಂಬುದು ಒಂದು ನಿರಂತರ ಪ್ರಕ್ರಿಯೆ. ಹೌದು, ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಾವು ನೂತನ ಸ್ವಭಾವವನ್ನು ನಮ್ಮ ಅಂತರಾತ್ಮದಲ್ಲಿ ಹೊಂದಿದ್ದೇವೆ. ಆದರೆ ಶರೀರದಲ್ಲಿ ಅದು ಪ್ರಕಟವಾಗಲಿಕ್ಕೆ ಅದು ನೂತನ ಸ್ವಭಾವ ಹಂತ ಹಂತವಾಗಿ ಪ್ರಕಟ ಆಗ್ತದೆ. ಈಗ ಇದರಲ್ಲಿ ನಾವು ಮಾಡಬೇಕಾದ ಕಾರ್ಯ ಏನಂತ ನಾನು ಹೇಳಿದ್ದೇನೆ. ಪೌಲನು ಅದನ್ನು ಇಲ್ಲಿ ಅದರಿಂದ ದಿನದಿಂದ ದಿನಕ್ಕೆ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನಾವು ಎಷ್ಟು ದೇವರ ವಾಕ್ಯದ ಜ್ಞಾನವನ್ನು ಹೊಂದುತ್ತೇವೋ ಅಷ್ಟು ನಮ್ಮಲ್ಲಿ ಆ ನೂತನ ಸ್ವಭಾವವು ಪ್ರಕಟವಾಗುತ್ತದೆ. ಭಾಳ ಅಗತ್ಯ. ಅದಕ್ಕಾಗಿ ವಾಕ್ಯದಲ್ಲಿ ನೆಲೆಗೊಳ್ಳುವುದು, ವಾಕ್ಯವನ್ನು ಧ್ಯಾನಿಸುವುದು, ವಾಕ್ಯಗಳನ್ನು ಬಲವಾಗಿ ತಿಳ್ಕೊಳ್ಳುವುದು ನಮ್ಮ ಕೆಲಸವಾಗಿದೆ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ನೂತನವಾಗುತ್ತಾ ಇದ್ದೇವೆ ಹಂತ ಹಂತವಾಗಿ. ಅದಕ್ಕಾಗಿ ಪೌಲನು ಹೇಳ್ತಾನೆ ನೋಡಿ, ಅನೇಕರು ನಾವು ಏನು ಯೋಚಿಸ್ತೇವೆ ಅಂದರೆ, ನಾವು ಕ್ರಿಸ್ತನಲ್ಲಿ ಬಂದಾಗಲ್ಲ ಒಂದೇ ದಿವಸ ಎಲ್ಲ ಬದಲಾವಣೆಗಳು ನಮ್ಮಲ್ಲಿ ಉಂಟಾಗ್ತವಂತೆ. ಮತ್ತು ಇನ್ನೊಂದು, ನಾವು ಬಹಳ ಅಗತ್ಯವಾಗಿ ನಮ್ಮ ಬಲಹೀನತೆಯಿಂದ ನಾವು ಬಿದ್ದು ಹೋದಾಗ, ಅಯ್ಯೋ ನಾನು ಪಾಪದಲ್ಲಿ ಬಿದ್ದೆ, ನಾನು ರಕ್ಷಣೆಯನ್ನು ಕಳ್ಕೊಂಡೆ, ಈ ಎಲ್ಲ ಸಂಗತಿಗಳನ್ನು ನಾವು ಬಹಳ ದೂರ ಇಡಬೇಕು. ಯಾಕೆಂದರೆ ನಮ್ಮಲ್ಲಿ ಶರೀರ ಇರುವ ತನಕ ನಮ್ಮಲ್ಲಿ ಶರೀರ ಮತ್ತು ಆತ್ಮಕ್ಕೆ ಹೋರಾಟ ಇದೆ. ಅದನ್ನು ಪೌಲನು ಸ್ಪಷ್ಟವಾಗಿ ವಿವರಿಸ್ತಾನೆ. ತಿಳಿತಲ್ಲ, ಇದು ಹಂತ ಹಂತವಾಗಿ ನಡೆಯುವ ಕೆಲಸ. ಹಾಗೆ ಅಂತ ಹೇಳುವಾಗ ನಾನು ಪಾಪದಲ್ಲಿ ನಾವು ಮುಂದುವರಿಸುವುದಂತ ನಾನು ಹೇಳೋದಿಲ್ಲ. ನಮ್ಮಲ್ಲಿ ನೂತನಗೊಳ್ತಾ ಇದೆ. ನಾವು ಎಷ್ಟು ಪ್ರಯತ್ನಪಟ್ಟು, ಎಷ್ಟು ದೇವರ ವಾಕ್ಯದಲ್ಲಿ ಜ್ಞಾನವಾಗಿತ್ತು, ನಾವು ಎಷ್ಟು ಮೇಲಿರುವುಗಳಂದ್ರೇನು, ಪರಲೋಕಕ್ಕೆ ಸಂಬಂಧಪಟ್ಟ ವಿಷಯಗಳ ಮೇಲೆ ನಮ್ಮ ಆಲೋಚನೆಯನ್ನು ಇಟ್ಟುತ್ತೇವೆ. ಹಾಗೆ ಅಂತ ಹೇಳುವಾಗ ಲೌಕಿಕ ಸಂಗತಿಗಳು ದುಡಿಬಾರ್ದು ಅದಲ್ಲ ಅಂತ ಏನು ಹೇಳಿದೆ, ಎಲ್ಲ ಸಂಗತಿಗಳನ್ನು ನಾವು ಸರಿದೂಗಿಸಿ ಹೋಗಬೇಕು. ಒಂದು ಸಮಯವನ್ನು, ನಿಗದಿತ ಸಮಯವನ್ನು ನಾವು ಆತ್ಮಿಕ ಸಂಗತಿಗಳಿಗೆ ನಾವು ನೀಡಬೇಕು. ಆದ್ದರಿಂದ ನಾವು ನೂತನಗೊಳ್ಳುತ್ತಾ ಇದ್ದೇವೆ. ನೋಡಿ, ಇಲ್ಲಿ
ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಆ ಸಂಗತಿಯನ್ನು ದಿನದಿಂದ ದಿನ ನೂತನಗೊಳ್ಳುತ್ತಾ ಇದ್ದೇವೆ ಅಂತ ಹೇಳಿ ಬರೆದಿದೆ. ಬೇಕಾದರೆ ಅದಕ್ಕೆ ಸಂಬಂಧಪಟ್ಟು ಇನ್ನೊಂದು ವಾಕ್ಯ ನಾವು ನೋಡೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆ 2ನೇ ಪತ್ರಿಕೆ 7ನೇ ಅಧ್ಯಾಯ 1ನೇ ವಾಕ್ಯ ನಾವು ನೋಡೋಣ. ಈ ವಾಗ್ದಾನಗಳು ನಮಗಿರುವುದರಿಂದ ನಾವು ಶರೀರಾತ್ಮಗಳ ಕಲ್ಮಶವನ್ನು ತೊಲಗಿಸಿ ನಮ್ಮನ್ನು ಶುಚಿ ಮಾಡಿಕೊಂಡು ದೇವರ ಭಯದಲ್ಲಿ ಕೂಡಿದವರಾಗಿ ಪವಿತ್ರತ್ವವನ್ನು ಸಿದ್ಧಿಗೆ ತರಲಿಕ್ಕೆ ಪ್ರಯತ್ನಿಸೋಣ. ನೋಡಿ, ನಾವು ಪ್ರಯತ್ನಿಸೋಣ ಅಂತ ಬರೆಯಲ್ಪಟ್ಟಿದೆ. ಅಂದರೆ ನಾವು ಮಾಡಬೇಕಾದ ಕಾರ್ಯಗಳಿಲ್ಲಿವೆ. ಅಂದರೆ ನಮ್ಮ ಹಳೆಯ ಸ್ವಭಾವವನ್ನು ಸಾಯಿಸಬೇಕು. ನಮಗೆ ಅದನ್ನು ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದೆವು. ಇದರಲ್ಲಿ ಯಾವ ಈ ಸಂಗತಿಗಳು ನಮ್ಮಲ್ಲಿ ಬಲವಾಗಿ ಕಾರ್ಯ ಮಾಡ್ತವೆ, ಇದನ್ನು ನಾವು ತಿಳ್ಕೊಂಡು ನಾವು ಪ್ರಯತ್ನ ಪಡಬೇಕಂತ ಪೌಲನು ಹೇಳ್ತಾನೆ. ಪ್ರಯತ್ನಿಸೋಣ ಅಂತ ಹೇಳಿ ಇದು ನಾವು ಮಾಡಬೇಕಾದ ಕಾರ್ಯ. ದೇವರು ನಮ್ಮನ್ನು ನೂತನ ಸೃಷ್ಟಿಯಾಗಿ ಒಂದು ಪರಿಶುದ್ಧೀಕರಣವೆಂಬ ಒಂದು ಫಲವನ್ನು ನಮಗೆ ಕೊಟ್ಟು ಬಿಟ್ಟಿದ್ದಾನೆ. ಅದು ದೇವರು ಮಾಡಿದ ಕಾರ್ಯ. ಇಲ್ಲದ್ರೆ ನಮಗೆ ಪರಿಶುದ್ಧತೆಯಲ್ಲಿ ಜೀವಿಸಲಿಕ್ಕೆ ಸಾಧ್ಯನೇ ಇರಲಿಲ್ಲ. ಯಾಕೆಂದರೆ ನಾವು ಹಳೆಯ ಸ್ವಭಾವದಲ್ಲಿ ಆದಾಮನ ಪಾಪದಿಂದಾಗಿ ಆ ಪಾಪವು ನಮ್ಮಲ್ಲಿ ಬಲವಾಗಿ ನೆಲವಿರುಕೊಂಡಿದೆ. ಈಗ ದೇವರು ಆ ಕಾರ್ಯವನ್ನು ಪುನಃ ಮನುಷ್ಯನು ತನ್ನ ಪಾಪದಲ್ಲಿ ಬಿದ್ದನಂತ ದೇವರು ಬಿಟ್ಟು ಬಿಡಲಿಲ್ಲ. ಅದಕ್ಕಾಗಿ ದೇವರು ಪುನಃ ತನ್ನ ಮಗನನ್ನೇ ಬಲಿಯಾಗಿ ಕೊಟ್ಟು ಆದಾಮನ ಪಾಪದಿಂದ ಉಂಟಾದ ಆ ಪಾಪದ ಸ್ವಭಾವವನ್ನು ತೆಗೆಸಿ ನಮಗೆ ಹೊಸ ಸ್ವಭಾವವನ್ನು ನಮ್ಮಲ್ಲಿ ನೂತನ ಸೃಷ್ಟಿಯಾಗಿ ಆತನು ನಮ್ಮಲ್ಲಿ ಸೃಷ್ಟಿಸಿದ್ದಾನೆ. ಆದ್ದರಿಂದ ಈ ಎರಡೂ ಸಂಗತಿಗಳು, ಈಗ ನೂತನ ಸೃಷ್ಟಿ ಆತ್ಮನಲ್ಲಿದೆ, ಹಳೆಯ ಪಾಪದ ಸ್ವಭಾವ ಇಲ್ಲಿ ಶರೀರದಲ್ಲಿದೆ. ಆದ್ದರಿಂದ ಅದಕ್ಕಾಗಿ ಪೌಲನು ಏನು ಹೇಳ್ತಾನೆ, ಶರೀರ ಮತ್ತು ಆತ್ಮಕ್ಕೆ ಹೋರಾಟ ಇದೆ, ಅವು ಒಂದಕ್ಕೆ ಒಂದು ವಿರುದ್ಧವಾಗಿರುವ ಸಂಗತಿಗಳು. ಆದ್ದರಿಂದ ಇದನ್ನು ಸಾಯಿಸಬೇಕಾಗಿದೆ. ಶರೀರಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನು ನಾವು ಸಾಯಿಸಬೇಕಾಗಿದೆ ಅಂತ ಅಲ್ಲಿ ಹೇಳ್ತದೆ. ನಾವು ಎಫೆಸದವರಿಗೆ ಬರೆದ ಪತ್ರಿಕೆಗೆ ಪುನಃ ಹೋಗೋಣ. ಅಲ್ಲಿ 1ನೇ ಅಧ್ಯಾಯ 4ನೇ ವಾಕ್ಯ ನೋಡಿ. ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಆತನಲ್ಲಿ ಆರಿಸಿಕೊಂಡನು. ನೋಡಿ, ಅದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಇದು ನಮಗೆ ಒಂದು ಪರಿಶುದ್ಧೀಕರಣ. ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ಈ ಫಲವು ನಮಗೆ ದೊರಕಿದೆ. ಈಗ ಅಲ್ಲಿ 22 ಮತ್ತು 24ನೇ ವಾಕ್ಯ ನಾವು ನೋಡೋಣ. ಆತನು ಸಮಸ್ತವನ್ನು ಕ್ರಿಸ್ತನ ಪಾದದ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದ್ದಾನೆ ಅಂತ ಹೇಳಿ ನಾವು ಕ್ರಿಸ್ತನನ್ನು ಶಿರಸ್ಸಾಗಿ ನೇಮಿಸಿದ್ದಾನೆ. ಆದ್ದರಿಂದ ಈ ಸಂಗತಿಗಳಲ್ಲಿ ನಾವು ನೋಡ್ತೇವೇನು, ನಮಗೆ ಒಂದು ಫಲವಾಗಿ ಪರಿಶುದ್ಧತೆಯಲ್ಲಿ ಕೊಡಲ್ಪಟ್ಟಿದೆ. ಈಗ ಇಲ್ಲಿ ನಾವು 2 ಸಂಗತಿಗಳನ್ನು ನೋಡಿದೆವು. ಒಂದು ನಕಾರಾತ್ಮಕ, ಅಲ್ಲಿ ಕೊಲೊಸ್ಸೆದಲ್ಲಿ ಬರೆದ ಪದ ಅಂದರೆ ಏನು, ಕೋಪ, ಕ್ರೋಧ, ಮತ್ಸರ, ಹಗೆತನ, ದ್ವೇಷ, ಈ ಎಲ್ಲ ನಕಾರಾತ್ಮಕ ಸಂಗತಿಗಳನ್ನು ನಾವು ತೆಗೆಯಬೇಕು. ಸಕಾರಾತ್ಮಕ ಏನು, ಪ್ರೀತಿ, ಸಮಾಧಾನ, ನೆಲೆಗೊಳ್ಳುವುದು. ಇದು ದೇವರು ನಮ್ಮಲ್ಲಿ ಪವಿತ್ರಾತ್ಮನ ಮೂಲಕ ಮಾಡುವ ಕಾರ್ಯಗಳಾಗಿ. ಆದ್ದರಿಂದ ಇದನ್ನು ನಾವು ನೋಡಿದೆವು. ಈಗ ನಾವು ಹಳೆಯ ಮನುಷ್ಯನನ್ನು ಸಾಯಿಸಬೇಕಾಗಿ, ಅದು ನಾವು ಮಾಡಬೇಕಾದ ಕಾರ್ಯ, ಅದನ್ನು ನಾವು ನೋಡಿದೆವು. ಆಗ ನಮ್ಮಲ್ಲಿ ಹೊಸ ಸ್ವಭಾವ ಉಂಟು ಆಗುತ್ತದೆ. ನಾವು ನಮ್ಮಲ್ಲಿರುವ ಹಳೆಯ ಮನುಷ್ಯನನ್ನು ಸಾಯಿಸಬೇಕಾಗಿದೆ. ಆಗ ಪವಿತ್ರಾತ್ಮನು ನಮ್ಮಲ್ಲಿ ಬಲವಾಗಿ ಕಾರ್ಯನಿರ್ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ಆಗ ನಾವು ಹೆಚ್ಚು ಆತ್ಮನಿಂದ ತುಂಬಿಸಲ್ಪಡುವವರಾಗ್ತೇವೆ. ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಅಲ್ಲಿ 2ನೇ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯವನ್ನು ನೋಡೋಣ. ಆದ್ದರಿಂದ ನಾವು ಧೈರ್ಯಗೆಡುವುದಿಲ್ಲ. ನಮ್ಮ ದೇಹವು ನಾಶವಾಗುತ್ತಾ ಇದ್ದರೂ
ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರುತ್ತದೆ. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಧಿಕವಾದ ಪ್ರತಿಫಲವನ್ನು ಉಂಟುಮಾಡಿ ನಮಗೆ ನಿರಂತರವಾಗಿರುವ ಗೌರವ ಪ್ರಭಾವವನ್ನು ದೊರಕಿಸುತ್ತದೆ. ನೋಡಿ, ಅದರಿಂದ ಇಲ್ಲಿ ಕಷ್ಟಗಳ ಮೂಲಕ ನಾವು ಶರೀರವು ಈಗ ಕಷ್ಟಗಳು ಬಂದಾಗಲೇ ನಮಗೇನಾಗ್ತದೆ, ನಮಗೆ ನಮ್ಮಲ್ಲಿರುವ ಆ ಬಲಹೀನತೆ, ಶಾರೀರಿಕ ಬಲಹೀನತೆಗಳ ಮೇಲೆ ನಮಗೆ ಜಯ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಕಷ್ಟ ಬಂದಾಗಲೇ ಒಬ್ಬ ಮನುಷ್ಯನಿಗೆ ಏನು, ತನ್ನಲ್ಲಿ ಯಾಕೆ ಈ ಕಷ್ಟಗಳು ಅಂತ ತಿಳಿದು ತನ್ನಲ್ಲಿರುವ ಆ ಪಾಪಕ್ಕೆ ಸಂಬಂಧಪಟ್ಟ ಸ್ವಭಾವಗಳನ್ನು ತಿಳ್ಕೊಳ್ಳಿಕ್ಕೆ ಆಗ್ತದೆ. ಇಲ್ಲದ್ರೆ ಯಾರು ಕೂಡ, ಒಬ್ಬ ಮನುಷ್ಯನು ಆರಾಮಾಗಿದ್ದರೆ ಅವನ ಜೀವನ ಯಾರು ನೋಡ್ತಾರೆ, ಅವನಲ್ಲಿ ಯಾರು ಯೋಚಿಸ್ಲಿಕ್ಕೆ ಕೂಡ ಹೋಗೋದಿಲ್ಲ. ಕಷ್ಟಗಳ ಮೂಲಕ ಇಲ್ಲಿ ನೋಡಿ, ಶರೀರವು ದೇಹವು ನಾಶವಾಗುತ್ತಾ ಇದ್ದರೂ ನಮ್ಮ ಆಂತರ್ಯವು ದಿನೇ ದಿನೇ ಹೊಸದಾಗುತ್ತಾ ಬರ್ತದೆ ಅಂತ ಹೇಳ್ತದೆ. ನೋಡಿ, ಕಷ್ಟಗಳ ಮೂಲಕ ದೇವರು ನಮ್ಮನ್ನು ಹೊಸದಾಗಿ ಸೃಷ್ಟಿಸ್ತಾ ಇದ್ದಾನೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ. ಮತ್ತು ಇಲ್ಲಿ ನಿರಂತರವಾದ ಮಾರ್ಪಾಡು ನಮ್ಮಲ್ಲಿ ಉಂಟಾಗ್ತದೆ. ಅದರಿಂದ ಇದರ ಮೂಲಕ ನೋಡಿ, ಅಲ್ಲಿ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯ ಕೊನೆಯ ಭಾಗದಲ್ಲಿ ನೋಡಿ, ಅಲ್ಲಿ ನಾವು ಈಗ ಧ್ಯಾನಿಸಿದ ಕೊನೆಯ ಭಾಗ ಏನು, ಸಂಪೂರ್ಣ ಫಲವನ್ನು ಹೊಂದುತ್ತೇವೆ ಅಂತ ಇಲ್ಲಿ ಬರೆಯಲ್ಪಟ್ಟಿದೆ. ನೋಡಿ, ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲ, ಆ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುತ್ತದೆ. ದೇವರು ನಮ್ಮನ್ನು ತನ್ನ ಪರಿಶುದ್ಧತೆಯ ಹಂತಕ್ಕೆ ಬೆಳೆಯಲಿಕ್ಕೆ ಕರೆದಾತನಾಗಿದ್ದಾನೆ. ಭಾಳ ಅಗತ್ಯವಾಗಿ ನೋಡಿ, ಆತನು ಪರಿಶುದ್ಧನಾಗಿರೋ ಪ್ರಕಾರ ನಾವು ಕೂಡ ಪರಿಶುದ್ಧರಾಗಬೇಕೆಂದು ಆತನ ಇಚ್ಛೆ ಆಗಿದೆ. ಅದಕ್ಕಾಗಿ ಆತನು ನಮ್ಮನ್ನು ನೂತನ ಸೃಷ್ಟಿಸಿ ನಮ್ಮನ್ನು ನಡೆಸಿಕೊಂಡವನಾಗಿದ್ದಾನೆ. ಆದ್ದರಿಂದ ನಾವು ಪ್ರತಿಯೊಬ್ಬರು ಬಹಳ ಅಗತ್ಯವಾಗಿ ಇವತ್ತಿನ ಈ ಧ್ಯಾನದ ಮೂಲಕ ನಾವು ತಿಳ್ಕೊಳ್ಬೇಕು, ನಮಗೆ ಪ್ರತಿಯೊಬ್ಬರಿಗೆ ಕ್ರಿಸ್ತನಲ್ಲಿ ನೆಲೆಗೊಂಡಾಗ ಒಂದು ಪರಿಶುದ್ಧತೆ ಅಥವಾ ಪರಿಶುದ್ಧೀಕರಣ, ಇದೊಂದು ನಿರಂತರ ಪ್ರಕ್ರಿಯೆ ನಮಗೆ ಒಂದು ಫಲವಾಗಿ ಕೊಡಲ್ಪಟ್ಟಿದೆ. ನಮ್ಮ ಅಂತರಾತ್ಮದಲ್ಲಿ ದೇವರು ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ಸೃಷ್ಟಿಸಿ ಅದನ್ನು ಶರೀರದಲ್ಲಿ ತೋರ್ಪಡಿಸುವುದು ನಮಗೆ ಪವಿತ್ರಾತ್ಮನ ಮೂಲಕ ಬಲಶಕ್ತಿಯನ್ನು ನೀಡಿ ನಾವು ಪರಿಶುದ್ಧೀಕರಣದಲ್ಲಿ ಬೆಳೆಯುತ್ತಾ ನಿತ್ಯ ಪರಿಪೂರ್ಣವಾದ ಜ್ಞಾನವನ್ನು ಹೊಂದುವಂತೆ ಆತನು ನಮ್ಮನ್ನು ಸಿದ್ಧಪಡಿಸುವ ದೇವರಾಗಿದ್ದಾನೆ. ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೇಲೆ